ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮೆಲ್ಲರ ಕುರಿತು ನಾನು ಮಾತನಾಡೋಕ್ಕೆ ಬಂದಿದ್ದೀನಿ. ಆತ್ಮೀಯರೇ, ಯಾವುದೇ ಒಂದು ಕೆಲಸ ಇರಲಿ, ಯಾವುದೇ ಒಂದು ಕಾರ್ಯ ಇರಲಿ, ನಾವು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದರ ಫಲ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊಟ್ಟ ಮೊದಲನೇದಾಗಿ ಸಾಮಾಜಿಕ ಕಳಕಳಿ ಏನಂತಂದ್ರೆ, ನೋಡಿ ಬಂಧುಗಳೇ, ದಿನನಿತ್ಯ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಆ ಬಿಸಿಲಿನ ಬೇಗೆಗೆ ಎಲ್ಲ ಪ್ರಾಣಿ ಪಕ್ಷಿ ಸಂಕುಲಗಳು ಮನುಷ್ಯರಾದಿಯಾಗಿ ಚಡ್ಪಡಿಸ್ತಾ ಇರ್ತಾರೆ. ಆ ಕಾರಣದಿಂದ ಬಂಧುಗಳೇ, ದಯವಿಟ್ಟು ಮಾನವೀಯತೆಯನ್ನ ನಾವೆಲ್ಲರೂ ಪ್ರದರ್ಶಿಸೋಣ. ಹಸಿದು ಬಂದವರಿಗೆ ಒಂದ್ ಸ್ವಲ್ಪ ಏನಾದರೂ ಊಟದ ಒಂದು ವ್ಯವಸ್ಥೆ ಅಥವಾ ತಿಂಡಿಯ ವ್ಯವಸ್ಥೆ ಮಾಡೋಣ. ಅದೇ ತರ ಮೂಕ ಪ್ರಾಣಿಗಳು ನಮ್ಮ ಮನೆ ಮುಂದೆ ಬಂದಾಗ ಅವಕ್ಕೆ ಹೊಡೆದು ಬಡಿದು ಅಟ್ಟುವ ಬದಲು ಅವಕ್ಕೆ ಕುಡಿಯೋಕೆ ನೀರನ್ನ ಕೊಟ್ಟು ನಾವು ಮಾನವೀಯತೆ ಮೆರೆಯೋಣ. ಅಥವಾ ಏನಾದರೂ ತಿನ್ನೋಕೆ ಇದ್ದದ್ದನ್ನ ಆ ಪ್ರಾಣಿ ಪಕ್ಷಿಗಳಿಗೆ ಕೊಟ್ರೆ ಅವು ಕೂಡ ಇಂಥ ಬಿಸಿಲಲ್ಲಿ ತಿಂದು ನೀವು ಕೊಟ್ಟಂತ ನೀರನ್ನು ಕುಡಿದು ನಿಮಗೆ ಶುಭ ಹಾರೈಸಿ ಹೋಗ್ತವೆ. ಆ ಕಾರಣದಿಂದ ಬಂಧುಗಳೇ, ನಾವೆಲ್ಲರೂ ಮಾನವೀಯತೆಯಿಂದ ಆ ಮೂಕ ಪ್ರಾಣಿಗಳಿಗಾಗ್ಲಿ ಅಥವಾ ಪಶು ಪಕ್ಷಿಗಳಿಗಾಗ್ಲಿ ನಾವು ಆಹಾರದ ವ್ಯವಸ್ಥೆಯನ್ನು ಮಾಡೋಣ. ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳಾದಿಯಾಗಿ ಮತ್ತು ವೃದ್ಧರಿಗೂ ಕೂಡ ನಾವು ಒಂದು ಈ ಬಿಸಿಲಿನ ಬೇಗೆಯಿಂದ ರಕ್ಷಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಮುಖ್ಯ ವಿಚಾರ ಏನು ಅಂತಂದ್ರೆ, ಒಂದು ಕರ್ಮಕ್ಕೆ 4 ಜನ ಸಹಭಾಗಿಗಳಾಗಿರ್ತಾರಂತೆ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ಹೇಳ್ತಾರೆ, ಯಾವುದೇ ಒಂದು ಕರ್ಮ ನಡಿಬೇಕಾದ್ರೆ, ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಅದಕ್ಕೆ 4 ಜನರು ಭಾಗಿ ಇರ್ತಾರಂತೆ. ನಾವು ಮಾಡಿದ ಒಂದು ಕರ್ಮದಿಂದ 4 ಜನರಿಗೆ ಸಮಭಾಗವಾಗಿ ಫಲಗಳು ಹೋಗ್ತಾ ಇರ್ತಾವಂತೆ. ಅವ್ರು ಯಾರ್ಯಾರು? ಕರ್ಮ ಮಾಡಿದವನು, ಕರ್ಮವನ್ನ ಮಾಡಿಸಿದವನು, ಕರ್ಮವನ್ನು ಮಾಡಲು ಪ್ರೇರಣೆ ಕೊಟ್ಟಂತವನು ಮತ್ತು ಆ ಕರ್ಮದ ಕುರಿತು ಆಡಿಕೊಂಡವನು. ಈ 4 ಜನರಿಗೆ ಸಮ ಪಾಲಿರ್ತದಂತೆ ನಾವು ಮಾಡಿದ ಕರ್ಮ. ನೋಡ್ರಿ, ನಾವು ಒಳ್ಳೆಯ ಕರ್ಮಗಳನ್ನ, ಒಳ್ಳೆಯ ಕೆಲಸವನ್ನ ಮಾಡಿದ್ವಿ ಅಂತಂದ್ರೆ ಈ 4 ಜನರಿಗೆ ಒಳ್ಳೆಯ ಫಲನೇ ಸಿಗ್ತದೆ. ನಾವೇನಾದ್ರೂ ಕೆಟ್ಟ ಕರ್ಮ ಮಾಡಿದ್ವಿಪ್ಪ ಅಂತಂದ್ರೆ ನಮಗೆ ಸಮನಾಗಿ ಕೆಟ್ಟ ಫಲಗಳೇ ಸಿಗ್ತವೆ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ, ಒಳ್ಳೆ ಕೆಲಸನೇ ಮಾಡ್ತಾ ಇರ್ಬೇಕು. ಹಿರಿಯರು ಹೇಳ್ತಿರ್ತಾರೆ, ನೋಡಪ್ಪ, ಏನಾದ್ರೂ ಮಾಡು, ಒಳ್ಳೇದನ್ನ ಮಾಡು. ನೀನು ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಕೆಟ್ಟದ್ ಮಾಡ್ಬೇಡ ಅಂತ ಹೇಳ್ತಿರ್ತಾರೆ. ಇದರ ಅರ್ಥ ಏನು? ನೀನು ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಆ ಕರ್ಮದಿಂದ ಸಿಗ್ತಕ್ಕಂಥ ಫಲ 4 ಜನರಲ್ಲಿ ಹಂಚಿ ಹೋಗ್ತಾ ಇರ್ತದೆ. ಅದೇ ನೀನು ಕೆಟ್ಟ ಕರ್ಮವನ್ನ, ಕೆಟ್ಟ ಕೆಲಸವನ್ನ ಮಾಡಿದ್ದೆ ಆದ್ರೆ ಅದು 4 ಜನರಿಗೆ ಸಮನಾಗಿ ಆ ಕೆಟ್ಟ ಫಲ ಸಿಗ್ತಾ ಇರ್ತದೆ. ಅಂದ್ರೆ ಅರ್ಥ ಏನು? ಮಾಡಿದವನು ಯಾವುದೇ ಒಂದು ಕರ್ಮವನ್ನ ಯಾವನು ಮಾಡಿರ್ತಾನೆ ಅವನಿಗೆ ಅವನು ಮಾಡಿದ ಕರ್ಮಕ್ಕೆ ತಕ್ಕಂತ ಫಲ ಅಂತೂ ಸಿಗ್ತಿರ್ತದೆ. ಆನಂತರ ಮಾಡಿಸಿದವನು, ಈ ಉದಾಹರಣೆಗೆ ಏನೋ ಒಂದು ಕೆಲಸ ಇರ್ತದೆ, ನೀ ಮಾಡು, ನಿನ್ಗೆ ಆಗ್ತದೆ, ನೀನು ಅದನ್ನ ಮಾಡಿ, ನೀನು 100% ನೀನು ಅದನ್ನ ಗೆದ್ದೆ ಗೆಲ್ತೀಯ, ಮಾಡೇ ಮಾಡ್ತೀಯ ಅಂತ ಯಾರು ನಮಗೆ ಹೇಳಿರ್ತಾರೆ ನೋಡಿ, ಅವ್ರಿಗೂ ಕೂಡ ನಾವು ಮಾಡಿದ ಕರ್ಮದಲ್ಲಿಯ ಫಲ ಹೋಗ್ತದಂತೆ. ಅದೇ ತರ ಪ್ರೇರಣೆ ಕೊಟ್ಟವರು, ಈಗ ಅವನು ಹೇಳಿರ್ತಾನೆ, ಹೋಗಿರ್ತಾನೆ, ಅದನ್ನು ಮಾಡಕ್ಕೆ ಇನ್ನೂ ಉತ್ಸಾಹ ಕೊಡ್ತಾರೆ ಕೆಲವು ಜನ ಇರ್ತಾರೆ. ನೀ ಮಾಡ್ತಕ್ಕಂಥ ಕೆಲಸ ಅವ್ರು ಪರಾಮರ್ಶಿಸಿದ್ರೆ ನೀನು ಪ್ರೇರಣೆ ಕೊಡ್ತಾರೆ, ಮಾಡು ದೋಸ್ತ, ಒಳ್ಳೇದಾಗ್ತ, ಅದು ಮಾಡು, ನಿನ್ ಕೈಲಿ ನಿಂತವೆ, ಅದು ಒಳ್ಳೇದಿದ್ರೆ ಒಳ್ಳೇದು, ಕೆಟ್ಟದಿದ್ರು ಸಹಿತ ಈಗಿನ ಕಾಲದಲ್ಲಿ ಜನ ಕೆಟ್ಟದ್ದಕ್ಕೇನೆ ಹೆಚ್ಚಿನ ಪ್ರೇರಣೆಯನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಬಂಧುಗಳೇ, ನಾವು ಮಾಡುವ ಕೆಲಸ ಯಾವಾಗಲೂ ಒಳ್ಳೆಯದಿರ್ಬೇಕು. ಪ್ರೇರಣೆ ಕೊಟ್ಟವನು ಕೂಡ ನಾವು ಮಾಡಿದ ಕರ್ಮಕ್ಕೆ ಸಮಭಾಗಿಯಾಗಿರ್ತಾನಂತೆ. ಅದೇ ತರ ಆಡಿಕೊಂಡವನು, ನೋಡ್ರಿ, ಇವರು ಇಂಪಾರ್ಟೆಂಟ್. ನಾವು ಏನೇ ಒಳ್ಳೇದ್ ಮಾಡ್ಲಿ, ಕೆಟ್ಟದ್ ಮಾಡ್ಲಿ, ನಾವು ಫೇಮಸ್ ಆಗ್ಬೇಕಂತಂದ್ರೆ ಈ ಕೆಟಗರಿಯಲ್ಲಿ ಬರ್ತಾರಲ್ಲ ಆಡಿಕೊಂಡವರು, ಇವರು ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ಕೊತ ಹೋಗ್ಬಿಡ್ತಾರೆ, ಎಲ್ಲರಿಗೂ ಹೇಳ್ಕೊತ ಹೋಗ್ಬಿಡ್ತಾರೆ. ಏನ್ ನಾನ್ ಹೇಳಿದ್ದೆ, ಹಂಗ್ ಮಾಡಿದ, ಒಳ್ಳೇದಾಗಿದ್ರೆ ಇಲ್ಲ ಕೆಟ್ಟದಾಗಿರಿ ಬ್ಯಾಡ ಅಂತ ಹೇಳಿದೆ ನಾನು. ಎಷ್ಟ್ ಬಡ್ಕೊಂಡೇರಿ, ಮಾಡಿದ್ ಬಿಟ್ಟ ನೋಡ್ರಿ ಹಿಂಗಾಗ್ಬಿಡ್ತು.
ಅವ ಕೆಟ್ಟ ಸುಮಾರು ಅದನ್ರಿ, ಅವ ಹಂಗ ಅದನ್ರಿ, ಇವ ಹಿಂಗ ಅದನ್ರಿ, ಇಲ್ಲಾರ್ದು ಎಲ್ಲವನ್ನು ಆಡಿಕೊಂಡು 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 ಹೋಗ್ತಾ ಇರ್ತಾನಲ್ಲ, ಅವನು ಕೂಡ ನಾವು ಮಾಡಿದ ಕರ್ಮಕ್ಕೆ ಸಮಭಾಗಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕಾಗಿ ಬಂಧುಗಳೇ, ನಾವು ಯಾವುದೇ ಒಂದು ಕರ್ಮ ಮಾಡ್ಲಿ, ಯಾವುದೇ ಒಂದು ಕೆಲಸ ಮಾಡ್ಲಿ, ಅದು ಒಳ್ಳೆಯದು ಇರ್ಬೇಕು. ಅಂದ್ರೆ ಮಾತ್ರ ಒಳ್ಳೆಯ ಫಲ ನಮಗೆ ಸಿಗೋಕ್ ಸಾಧ್ಯ ಇದೆ. ಅದಕ್ಕಾಗಿ ಒಳ್ಳೆಯ ಕೆಲಸವೇ ಇರಲಿ, ಕೆಟ್ಟ ಕೆಲಸವೇ ಇರಲಿ, ಅದನ್ನ ಮಾಡಿದವನು, ಮಾಡಿಸಿದವನು, ಅದಕ್ಕೆ ಪ್ರೇರಣೆ ಕೊಟ್ಟವನು ಮತ್ತು ಸರಿ ತಪ್ಪುಗಳನ್ನ ವಿಶ್ಲೇಷಿಸದೆ, ಸತ್ಯಾಸತ್ಯತೆಗಳನ್ನು ಪರಾಮರ್ಶಿಸದೆ ಈ ಕಾರ್ಯದ ಕುರಿತು ಕಂಡವರಲ್ಲಿ ಆಡಿಕೊಂಡು ಮಾತನಾಡುವವನು, ಈ 4 ಜನರು ಆ ಒಂದು ಕಾರ್ಯಕ್ಕೆ ಸಮಭಾಗಿಗಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಬಂಧುಗಳೇ, ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ, ಯಾವುದೇ ಒಂದು ಕಾರ್ಯ ಮಾಡ್ಲಿ, ಅದು ಜನಹಿತವಾಗಿರ್ಬೇಕು, ತಮ್ಮ ಹಿತವಾಗಿರ್ಬೇಕು, ಸಂಸಾರದ ಹಿತವಾಗಿರ್ಬೇಕು, ಮನುಷ್ಯ ಹಿತವಾಗಿರ್ಬೇಕು. ಅಂತ ಕೆಲಸವನ್ನೇ ಮಾಡಿದ್ವಿ ಅಂತಂದ್ರೆ, ನಾವು ಮಾಡಿದ ಕೆಲಸದಿಂದ ನಮ್ಮ ಹಿಂದೆ 3 ಜನ ಇರ್ತಾರಲ್ಲ, ಅವರಿಗೂ ಕೂಡ ಒಳ್ಳೆಯ ಫಲ ಸಿಗ್ತದೆ. ಅವರು ಕೂಡ ನಾವು ಮಾಡಿದ ಕೆಲಸಕ್ಕೆ ಸಿಕ್ಕಂತ ಫಲ ಆ 3 ಜನರಿಗೂ ಕೂಡ ಸಿಗ್ತದೆ. ಆ ಕಾರಣದಿಂದ ನಾವೇ ಒಳ್ಳೆ ಕೆಲಸವನ್ನು ಮಾಡೋಣ. ಯಾವ ಕಾರಣಕ್ಕೂ ನಾವು ಕೆಟ್ಟ ಕೆಲಸಕ್ಕೆ ಕೈ ಹಾಕೋದು ಬೇಡ. ಅದರಿಂದ ಬರ್ತಕ್ಕಂತ ಯಾವುದೇ ಕೆಟ್ಟ ಫಲವನ್ನ ನಾವು ಯಾರು ಪಡೆಯೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕೃಷ್ಣ ಪರಮಾತ್ಮೆಗೆ ಇನ್ನೊಂದ್ಸಾರಿ ಕೈ ಎತ್ತಿ ಮುಗಿದು ನಾನು ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಳ್ಳೇದನ್ಸಿತ್ತು ಅಂದ್ರೆ ದಯವಿಟ್ಟು ಲೈಕ್ ಕೊಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.